ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ಕಾವೇರಿ ನೀರನ್ನ ಹರಿಸಬೇಕಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ವಿರೋಧಿಸಿ ಸಿಡಬ್ಲ್ಯೂಎಂಎ ಮೊರೆ ಹೋಗಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆ ಚಿಂತನೆಗಳು ಕೂಡ ಇದೆ. ಸಿಡಬ್ಲ್ಯೂಎಂಎಗೆ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಇವತ್ತಿನ ಸಿಡಬ್ಲ್ಯೂಎಂಎ ನಿರ್ಧಾರ ರಾಜ್ಯಕ್ಕೆ ಬಹಳ ನಿರ್ಣಾಯಕ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಹೇಳಿ ಆಗಿದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಎ ಸಭೆ ಇದೆ. ಆ ಸಭೆಯಲ್ಲಿ ಏನಾಗುತ್ತೆ, ಏನ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ, ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ಕಾವೇರಿ ನೀರನ್ನು ಹರಿಸಬೇಕಾ ಅನ್ನೋ ಪ್ರಶ್ನೆ. ಸಿಡಬ್ಲ್ಯೂಎಂಎ ಕೂಡ ಅದನ್ನೇ ಹೇಳುತ್ತಾ, ಆ ರೀತಿ ಹೇಳಿದ್ರೆ ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ ಅನ್ನುವಂತ ಮಾಹಿತಿ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ಕಾವೇರಿ ನೀರನ್ನ ಹರಿಸಬೇಕಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ವಿರೋಧಿಸಿ ಸಿಡಬ್ಲ್ಯೂಎಂಎ ಮೊರೆ ಹೋಗಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆ ಚಿಂತನೆಗಳು ಕೂಡ ಇದೆ. ಸಿಡಬ್ಲ್ಯೂಎಂಎಗೆ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಇವತ್ತಿನ ಸಿಡಬ್ಲ್ಯೂಎಂಎ ನಿರ್ಧಾರ ರಾಜ್ಯಕ್ಕೆ ಬಹಳ ನಿರ್ಣಾಯಕ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಹೇಳಿ ಆಗಿದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಎ ಸಭೆ ಇದೆ. ಆ ಸಭೆಯಲ್ಲಿ ಏನಾಗುತ್ತೆ, ಏನ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ, ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ಕಾವೇರಿ ನೀರನ್ನು ಹರಿಸಬೇಕಾ ಅನ್ನೋ ಪ್ರಶ್ನೆ. ಸಿಡಬ್ಲ್ಯೂಎಂಎ ಕೂಡ ಅದನ್ನೇ ಹೇಳುತ್ತಾ, ಆ ರೀತಿ ಹೇಳಿದ್ರೆ ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ ಅನ್ನುವಂತ ಮಾಹಿತಿ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಈಗಾಗಲೇ ಶಿಫಾರಸು ಮಾಡಲಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ಕಾವೇರಿ ನೀರನ್ನ ಹರಿಸಬೇಕಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ವಿರೋಧಿಸಿ ಸಿಡಬ್ಲ್ಯೂಎಂಎ ಮೊರೆ ಹೋಗಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಆ ಚಿಂತನೆಗಳು ಕೂಡ ಇದೆ. ಸಿಡಬ್ಲ್ಯೂಎಂಎಗೆ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಇವತ್ತಿನ ಸಿಡಬ್ಲ್ಯೂಎಂಎ ನಿರ್ಧಾರ ರಾಜ್ಯಕ್ಕೆ ಬಹಳ ನಿರ್ಣಾಯಕ. ಈಗಾಗಲೇ ಸಿಡಬ್ಲ್ಯೂಆರ್ಸಿ ಹೇಳಿ ಆಗಿದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಎ ಸಭೆ ಇದೆ. ಆ ಸಭೆಯಲ್ಲಿ ಏನಾಗುತ್ತೆ, ಏನ್ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ, ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆ ಕಾವೇರಿ ನೀರನ್ನು ಹರಿಸಬೇಕಾ ಅನ್ನೋ ಪ್ರಶ್ನೆ. ಸಿಡಬ್ಲ್ಯೂಎಂಎ ಕೂಡ ಅದನ್ನೇ ಹೇಳುತ್ತಾ, ಆ ರೀತಿ ಹೇಳಿದ್ರೆ ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದೆ ಅನ್ನುವಂತ ಮಾಹಿತಿ.